ಸ್ನೇಹಿತರೆ ನಮಸ್ತೆ. ಅದ್ಯಾವ ಜನ್ಮದ ಕರ್ಮನೋ ಏನೋ ನಮಗೆ ಗೊತ್ತಿಲ್ಲ, ಇಂಥ ಗೃಹ ಮಂತ್ರಿಗಳನ್ನ ನಾವು ಪಡ್ಕೊಂಡಿದ್ದೀವಿ. ಆ ಗೃಹ ಮಂತ್ರಿ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳೋ ಯಾರಿಗೂ ಕೂಡ ಸಂವಿಧಾನದ ನಯಾ ಪೈಸದಷ್ಟು ಕೂಡ ಜ್ಞಾನ ಇರೋದಿಲ್ಲ. ಕೇವಲ ಸಣ್ಣ ಜ್ಞಾನವೂ ಕೂಡ ಇರೋದಿಲ್ಲ. ಕೇಳ್ತಾರೆ, ಅವ್ರು ಯಾರು ಗಾಡಿ ತಡೆಯೋದಕ್ಕೆ, ಇವ್ರು ಯಾರು ಗಾಡಿ ತಡೆಯೋದಕ್ಕೆ. ನಾವು ಅಕ್ರಮವಾಗಿ ಕಸಾಯಿಖಾನೆಗೆ ಬಹಳ ಹಿಂಸಾತ್ಮಕವಾಗಿ, ಕ್ರೂರವಾಗಿ, ಅಮಾನುಷವಾಗಿ, ಮಾನವೀಯತೆ ಇಲ್ಲದೆ ಅವುಗಳನ್ನ ಕಟ್ಟಿ ಹಿಂಸಾತ್ಮಕವಾಗಿ ಅಷ್ಟೊಂದು ಹಿಂಸೆಯನ್ನು ಯಾವ ಪ್ರಾಣಿಗಳಿಗೂ ಯಾವ ಜೀವಕ್ಕೂ ಕೊಡೋದಿಲ್ಲ. ಅಷ್ಟು ಹಿಂಸೆ ಕೊಟ್ಟು ತಗೊಂಡು ಹೋಗ್ತಾ ಇರ್ತಕ್ಕಂಥ ಗಾಡಿಗಳನ್ನ ತಡಿಲಿಕ್ಕೆ ಇವ್ರು ಯಾರು ಅಂತ ಕೇಳ್ತಾರೆ. ಯಾರು ಇವ್ರಿಗೆ ರೈಟ್ಸ್ ಕೊಟ್ಟೋರು ಅಂತ ಇವ್ರಿಗೆ ಗೊತ್ತಿಲ್ವಾ? ಸಂವಿಧಾನ ಓದಿಲ್ವೇನ್ರಿ ನೀವು? ಎವರಿ ಸಿಟಿಸನ್ ಹ್ಯಾವ್ ರೈಟ್ಸ್ ಟು ಸ್ಟಾಪ್ ಕ್ರೈಮ್. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಕಣ್ಣು ಮುಂದೆ ಒಂದು ಅಪರಾಧ ನಡಿಬೇಕಾದ್ರೆ ಅದನ್ನ ತಡೆಯುವ ಹಕ್ಕು ಇದೆ, ತಡಿಬೇಕು. ಮತ್ತು ಆ ಅಪರಾಧವನ್ನು ಮಾಡ್ತಾ ಇದ್ದಂತ ಆರೋಪಿಯನ್ನ ಬಂಧಿಸಬಹುದು. ಆತ ಬಂಧಿಸಿ ಪೊಲೀಸಿಗೆ ಒಪ್ಪಿಸಬಹುದು. ಇದು ನನ್ನ ದೇಶದ ಕಾನೂನು, ಇದು ನನ್ನ ದೇಶದ ಸಂವಿಧಾನ ನನಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಕೇಳ್ತಿರಲ್ರಿ ಗೃಹ ಮಂತ್ರಿಗಳೇ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು ಅಂತ ಕೇಳ್ತಿರಲ್ಲ? ಸಂವಿಧಾನ ಓದಿಲ್ವಾ? ಜಾರಿಗೆ ತಗೊಬನ್ರಿ. ಅಲ್ಲೆಲ್ಲ ಕುತ್ಕೊಂಡು ಹೇಳ್ತಿರಲ್ಲ, ನಾವು ಕ್ರಮ ಜರುಗಿಸ್ತೀವಿ, ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತೀವಿ ಅಂತ. ಇದನ್ನ ಜರುಗಿಸ್ರಿ ಕ್ರಮನ. ನಾಳೆಯಿಂದ ನಾವು ಫುಲ್ ಟೈಟ್. ಏನ್ ಟೈಟ್? ಪ್ರತಿ ತಾಲೂಕಿನಲ್ಲಿ 10 ಕಸಾಯಿಖಾನೆಗಳಿದಾವೆ. ಸಂವಿಧಾನ ಮತ್ತು ಕಾನೂನನ್ನ ರಕ್ಷಣೆ ಮಾಡೋದು ನಿಜನೇ ಆದ್ರೆ, ನನ್ನಂತ ಪುಲಿಕೆರೆಳಿಗಳು ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹಳ್ಳಿ ಹುಟ್ಟಬಾರ್ದು ಅನ್ನೋದಾದ್ರೆ ಈ ಸಂವಿಧಾನ ಮತ್ತು ಕಾನೂನನ್ನ ನೀವು ಪಾಲನೆ ಮಾಡಿ. ಬರೀ RSS ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಮಾತೆತ್ತಿದ್ರೆ RSS, ಅದ್ರ ಬದಲು ನೀವು ಪೊಲೀಸ್ನವ್ರಿಗೆ ಹೇಳಿ, ಒಂದು ಕಸಾಯಿಖಾನೆ ಇರಬಾರ್ದು ನಿಮ್ಮ ವ್ಯಾಪ್ತಿಯೊಳಗೆ ಅಂತ ಪ್ರತಿ SP ಹೇಳ್ರಿ. ಪುಲಿಕೆರೆಳಿ ಬರ್ಬೇಕಾ ಕಸಾಯಿಖಾನೆಗಳನ್ನ ಬಂದ್ ಮಾಡಿಸೋದಕ್ಕೆ? ಅಥವಾ ಅದನ್ನ ಸಮಾಜಕ್ಕೆ ತೋರಿಸೋದಕ್ಕೆ ನಾನು ಬರ್ಬೇಕಾ? ಎಲ್ಲಿದೆ ಅಂತ ಕೇಳ್ತೀರಾ? ಸಂವಿಧಾನದಲ್ಲಿ ಎಲ್ಲಿದೆ ಗೊತ್ತಾ ನಿಮಗೆ? ನಾನು ತೋರಿಸ್ಲಾ? ಬನ್ನಿ, ನಾನು ತೋರಿಸ್ತೀನಿ. ರೀ ಪ್ರಿಯಾಂಕಾ ಖರ್ಗೆ ಅವರೇ, ಭಾರತದ ಸಂವಿಧಾನ ಇದು. ಮೊದಲು ಈ ಸಂವಿಧಾನವನ್ನ ನೀವು ಏನ್ ಕಿಸೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದೀರಲ್ಲ, ಅದನ್ನ ಬಿಟ್ಟು ಈ ಭಾರತದ ಸಂವಿಧಾನವನ್ನ ತಗೊಂಡು ಪ್ರತಿಯೊಬ್ಬ SP ಅವ್ರ ಕೈಲಿ, DCP ಅವ್ರ ಕೈಲಿ, ಮತ್ತೆ ನಿಮ್ ಕಮಿಷನರ್ ಅವ್ರ ಕೈಲಿ ಕೊಡಿ ಇದನ್ನ. ಮತ್ತೆ ಯಾವನೋ ಕೇಳ್ತಾನಲ್ಲ, ಗೋವನ್ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಥವಾ ಗೋ ಯಾರು ಹೇಳಿದ್ದು ನಿಮಗೆ, ಅಲ್ಲಿ ಹೋಗಿ ಕೊಡೋಕೆ ಹೇಳಿ. ಪ್ರತಿಯೊಬ್ಬನಿಗೂ ಯಾವನ್ ಪ್ರಶ್ನೆ ಮಾಡ್ತಾನೆ ಅವನಿಗೆ. ಇದು ಭಾರತದ ಸಂವಿಧಾನದ ಪ್ರತಿ. ಈ ಭಾರತದ ಸಂವಿಧಾನದ ಪ್ರತಿಯಲ್ಲಿ ಗೋಹತ್ಯೆಯನ್ನು ನಿಷೇಧಿಸಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ವಾ ಸಂವಿಧಾನ ಬರೆದಿದ್ದು? ನೋಡಿ, ಇಲ್ಲಿ ಬರೆದಿದ್ದಾರೆ. ಆರ್ಟಿಕಲ್ 48, ಸಂವಿಧಾನದ ಆರ್ಟಿಕಲ್ 48 ನಲ್ಲಿ ಏನಂತ ಬರೆದಿದ್ದಾರೆ? ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆ. ರಾಜ್ಯವು ಕೃಷಿಯನ್ನು ಮತ್ತು ಪಶು ಸಂಗೋಪನೆಯನ್ನು ಆಧುನಿಕ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಸಂಘಟನೆಗೊಳಿಸುವುದಕ್ಕಾಗಿ ಪ್ರಯತ್ನಿಸತಕ್ಕದ್ದು ಮತ್ತು ವಿಶೇಷವಾಗಿ ತಳಿಗಳನ್ನು ಸಂರಕ್ಷಿಸಿ ಸುಧಾರಣೆಗೊಳಿಸುವುದಕ್ಕಾಗಿ ಹಸುಗಳ ಮತ್ತು ಕರುಗಳ ಹಾಗೂ ಇತರ ಹಾಲು ಕೊಡುವ ಮತ್ತು ಭಾರ ಎಳೆಯುವ ಜಾನುವಾರುಗಳ ವಧೆಯನ್ನು ನಿಷೇಧಿಸುವುದಕ್ಕಾಗಿ ಕ್ರಮ ಕೈಗೊಳ್ಳತಕ್ಕದ್ದು. ಇದನ್ನ ಸಂವಿಧಾನದ ಆರ್ಟಿಕಲ್ 48 ನಲ್ಲಿ ಬರೆಯಲಾಗಿದೆ. ಪುನೀತ್ ಕೆರೆಳ್ಳಿ ಹೇಳ್ತಾ ಇರೋದಲ್ಲ, RSS ಹೇಳ್ತಾ ಇರೋದಲ್ಲ. ಬೆಳಗ್ಗೆ ಎದ್ರೆ RSS ಬಗ್ಗೆ ಮಾತಾಡ್ತಿರಲ್ಲ, ಇದು RSS ಬರ್ದಿರೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲ್ 48 ಬರ್ದಿರೋದು. ಇದ್ರ ಪ್ರಕಾರ ಕರ್ನಾಟಕ ಆಕ್ಟ್ ಏನು, ಕರ್ನಾಟಕದಲ್ಲಿ ನಿಮ್ಮ ಪ್ರಜಾಪ್ರಭುತ್ವದಲ್ಲಿ, ನಿಮ್ಮ ಪ್ರಜಾಪ್ರಭುತ್ವ ಏನಿದೆ, ಅದರಲ್ಲಿ ವಿಧಾನಸೌಧದಲ್ಲಿ ಎಲ್ಲಾ ಶಾಸಕರುಗಳು ಸೇರಿ ತಂದಿರತಕ್ಕಂತ ಅಮೆಂಡ್ಮೆಂಟ್ ಇದು. ಏನಿದು? ದ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರಾವಿಷನ್ ಕ್ಯಾಟಲ್ ಆಕ್ಟ್ 2020. ಇದನ್ನು ಕೂಡ ಜಾರಿಗೆ ತರಬೇಕು. ತೋರಿಸಿ ಇದನ್ನ ಫಸ್ಟ್. ಅಷ್ಟೇ ಅಲ್ಲ, ಯಾರು ಕೊಟ್ಟಿದ್ದು ನಿಮಗೆ ಹಕ್ಕನ್ನ ಬಂಧಿಸ್ಲಿಕ್ಕೆ, ಯಾರು ಕೊಟ್ಟಿದ್ದು ನಿಮ್ಮ ನಿಡಿಲಿಕ್ಕೆ, ಯಾರು ಹೇಳಿದ್ದು ನಿಮಗೆ ಗಾಡಿ ತಡಿಲಿಕ್ಕೆ ಅಂತ ಹೇಳ್ತಿರಲ್ಲ, ಇದು BNSS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಇದೆ. ಓದ್ಕೊಳ್ಳಿ ಇದನ್ನ ಫಸ್ಟ್. ಈ BNSS ಅಡಿಲಿ ಎಲ್ಲಿದೆ ರೈಟ್ಸ್ ಅಂತ ನೀವು ಕೇಳ್ಬೋದು. ಓದಕ್ ಬರ್ಲಿಲ್ಲ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರ ಸ್ವಲ್ಪ ಓದ್ಕೋಬೇಕು, ತಿಳ್ಕೋಬೇಕು. ಆಮೇಲೆ ಬಂದು ಅಲ್ಲಿ ಕೋಟು ಬುಟ್ಟು ಹಾಕೊಂಡು ಕುತ್ಕೋಬೇಕು. ಸುಮ್ನೆ ಪ್ರಶ್ನೆ ಮಾಡೋದಲ್ಲ. ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು, ನೀವ್ ಯಾರು ಗಾಡಿ ತಡಿಲಿಕ್ಕೆ ಅಂತ? ಸಂವಿಧಾನ ಮತ್ತು ಕಾನೂನು ಕೊಟ್ಟಿರೋ ರೈಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇರೋದು ನಾವು. ಸೆಕ್ಷನ್ 40 ಖಾಸಗಿ ವ್ಯಕ್ತಿಯಿಂದ ದಸ್ತಗಿರಿ, ಇದು CRPC 42 ನಲ್ಲಿ ಇತ್ತು. ಈಗ BNSS ಆದ್ಮೇಲೆ 40 ಬಂದಿದೆ. ಖಾಸಗಿ ವ್ಯಕ್ತಿ ಅಂದ್ರೆ ಪುನೀತ್ ಕೆರೆಳ್ಳಿ ಆಗಿರ್ಬೋದು, XYZ ಗೋಪಿಗೌಡ ಆಗಿರ್ಬೋದು, ಅಥವಾ ಮತ್ತೆ ಯಾರೇ ಆಗಿರ್ಬೋದು, ಯಾವುದೇ ಖಾಸಗಿ ವ್ಯಕ್ತಿಯು ಅಪರಾಧವನ್ನು ತನ್ನ ಮುಂದೆ ಮಾಡಿದ ಅಥವಾ ಘೋಷಿತ ಅಪರಾಧಿಯನ್ನು ದಸ್ತಗಿರಿ ಮಾಡಬಹುದು, ಮೀನ್ಸ್ ಅರೆಸ್ಟ್ ಮಾಡಬಹುದು ಅಥವಾ ವಶಕ್ಕೆ ತಗೋಬಹುದು. ಆದರೆ ಅನವಶ್ಯಕ ವಿಳಂಬವಿಲ್ಲದೆ, ತಡ ಮಾಡದೆ ಆ ವ್ಯಕ್ತಿಯನ್ನ ಪೊಲೀಸ್ ಅಧಿಕಾರಿಗೆ ಒಪ್ಪಿಸಬೇಕು. ಒಂದು ವೇಳೆ ಅಲ್ಲಿ ಆರಕ್ಷಕರು ಪೊಲೀಸರು ಇರಲಿಲ್ಲ ಅಂದ್ರೆ ಅಂತ ವ್ಯಕ್ತಿಯನ್ನು ಸಮೀಪದ ಪೊಲೀಸು ಠಾಣೆಗೆ ಕರೆದುಕೊಂಡು ಹೋಗತಕ್ಕದ್ದು. ಯಾರಿದನ್ನ ಹೇಳಿದ್ದು? ನಾನು ಪುನೀತ್ ಕೆರೆಳ್ಳಿ ಮಾಡಿದ್ದ ಈ ಕಾನೂನ್ನ? ಗಾಡಿ ತಡಿಲಿಕ್ಕೆ ಯಾರು ಅವಕಾಶ ಕೊಟ್ಟಿದ್ದು? ಗಾಡಿ ಹಿಡಿಲಿಕ್ಕೆ ಯಾರು ಹೇಳಿದ್ದು ಅಂತಿರಲ್ಲ. ಈ ಕಾನೂನು ಮಾಡಿದವ್ರು ಯಾರು?
ಅವನ ಎದುರು ಘಟನೆ ಅಥವಾ ಅಪರಾಧ ವ್ಯಕ್ತಿಯನ್ನು ಕಂಡಾಗ ಆತನನ್ನು ಬಂಧಿಸಬಹುದು ಅಂತ ಹೇಳಿ ಯಾರಿಗೆ ಬರ್ದಿರೋದು? ನಾವು ಸಂವಿಧಾನ ಏನ್ ಹೇಳಿದ್ಯೋ ಅದನ್ನ ಪಾಲಿಸಿದ್ರೆ ಅದು ನಿಮಗೆ ನೈತಿಕ ಪೊಲೀಸ್ಗಿರಿ ಅನ್ಸುತ್ತಾ? ನನ್ನ ಕಣ್ಣು ಮುಂದೆ ಒಂದು ಅಪರಾಧ ನಡೀತಾ ಇದೆ, ಆ ಅಪರಾಧವನ್ನ ಪೊಲೀಸಿಗೆ ಫೋನ್ ಮಾಡ್ತೀವಿ, ಫಸ್ಟ್ 112 ಫೋನ್ ಮಾಡ್ತೀವಿ, ಸ್ಪಾಟಿಗೆ ಪೊಲೀಸ್ ಕರ್ಸ್ಕೊತೀವಿ, ಆ ಗಾಡಿನ ತಡಿತೀವಿ, ಅದರಲ್ಲಿ ಇರ್ತಕ್ಕಂಥ ಆರೋಪಿಗಳನ್ನ ಪೊಲೀಸರಿಗೆ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಯಾವ್ದು ತಪ್ಪು ಇದ್ರಲ್ಲಿ? ಯಾವ್ದ್ರಿ ತಪ್ಪು ಇದ್ರಲ್ಲಿ? ಮಾಸ್ತಿಲಿ ಕಸಾಯಿಖಾನೆ ನಡೀತಾ ಇದ್ರೆ ಅದು ಸಂವಿಧಾನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ನಡೀತಾ ಇರುತ್ತೆ. ಅದನ್ನ ಪ್ರಶ್ನೆ ಮಾಡೋ ಹಕ್ಕನ್ನ ಸಂವಿಧಾನ ನನಗೆ ಕೊಟ್ಟಿದೆ. ಅವನು ಯಾರು ಕೇಳೋದಕ್ಕೆ ಅಂತ ಕೇಳ್ತಿರಲ್ಲ. ನಾಚಿಕೆ ಆಗೋದಿಲ್ಲ ನಿಮಗೆ? ಯಾವುದೇ ಕಸಾಯಿಖಾನೆ ಎಲ್ಲೇ ನಡೀತಾ ಇರಲಿ ಅದನ್ನ ಹೋಗಿ ತಡೆದು ಪೊಲೀಸರಿಗೆ ತಿಳಿಸುವ ಹಕ್ಕು ನನಗಿದೆ, ನಾನು ಮಾಡ್ತೀನಿ. ಯಾರು ಯು ಯಾರು ಅಂತ ಕೇಳುವವರು ಸಂವಿಧಾನಕ್ಕೆ ಅಗೌರವ ಮಾಡದಂತೆ ಹೇಳಿ. ಅವರಿಗೆ ಯಾರ್ಯಾರು ಕೇಳ್ತಿದ್ದಾರೋ ಅವ್ರಿಗೆಲ್ಲರಿಗೂ ಹೇಳಿ, ಸಂವಿಧಾನದಲ್ಲಿ ಇದೆ. ಪುನೀತ್ ಕೆರೆಯಲ್ಲಿ ಮಾಡ್ತಾ ಇರೋದು ಸಂವಿಧಾನವಾಗಿ. ಇದೇ ಸಂವಿಧಾನ ಏನ್ ಹೇಳಿತೋ ನಾನು ಓದ್ಕೊಂಡಿದ್ದೀನಿ. ನಿಮ್ ತರ ಕುತ್ಕೊಂಡು ಬರೀ ಕಿಸೆಯಲ್ಲಿ ಇಟ್ಕೊಂಡಿಲ್ಲ ಸಂವಿಧಾನವನ್ನ, ನಾನು ಪ್ಯಾಕೆಟ್ ಅಲ್ಲಿ ಇಟ್ಕೊಂಡಿಲ್ಲ. ಭಾರತೀಯ ನಾಗರಿಕ ಸಂರಕ್ಷಣಾ ಇದನ್ನು ಓದ್ಕೊಂಡಿದ್ದೀನಿ ನಾನು, ಸಂರಕ್ಷಣಾ ಸಮಿತಿಯನ್ನು ಓದ್ಕೊಂಡಿದ್ದೀನಿ ನಾನು, ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾಟಲ್ ಆಕ್ಟ್ 2020 ಕ್ಯಾಟಲ್ ಆಕ್ಟ್ ಬಂತು, ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಇವೆಲ್ಲ ಹೊರತಾಕ್ಬಿಡ್ರಿ, ನಿಮ್ ಕೈಲಿ ಆಗುತ್ತೇನ್ರಿ ಹೊರತಾಕಿ ಇವನ್ನ? ಇದನ್ನ ಬೇಡ ಅಂತ ಹೇಳ್ಬಿಡ್ರಿ. ಇದ್ರಲ್ಲಿ ಇರ್ತಕ್ಕಂಥ ಅಳಿಸ್ರಿ, ಸಂವಿಧಾನದಲ್ಲಿ ಅದನ್ನ ತೆಗೆದು ಬಿಡಿ. ನಾನು ಯಾಕೆ ಮತ್ತೆ ಬಡ್ಕೊಳ್ಳಿ? ಸಂವಿಧಾನದಲ್ಲಿ ಇಲ್ಲ ಅಂದ್ರೆ ನಾನು ಯಾಕೆ ಬಂದಲ್ಲಿ ತಡಿತೀನಿ? ಸಂವಿಧಾನ ತತ್ವವಾಗಿ ನಾವು ನಡ್ಕೊಂಡ್ರೆ ತಪ್ಪು. ನೀವ್ ಹೇಳ್ತೀರಿ ಯಾರು ಇವ್ರು ತಡೆಯೋದಕ್ಕೆ? ಎವ್ರಿ ಸಿಟಿಸನ್ ಹ್ಯಾವ್ ಎ ರೈಟ್ಸ್. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ, ಭಾರತೀಯ ಪ್ರಜೆಗೂ ಹಕ್ಕಿದೆ. ಎಲ್ಲೇ ಅಪರಾಧ ನಡೀತಾ ಇದ್ರು ತಡಿಬೇಕು. ಆರೋಪಿಯನ್ನ ಹಿಂಸಿಸದೆ, ತಡ ಮಾಡದೆ ಪೊಲೀಸರಿಗೆ ಒಪ್ಪಿಸ್ಬೇಕು. ಅದೇ ಕೆಲಸ ನಾವು ಮಾಡ್ಕೊಂಡು ಬಂದಿರೋದು, ಅದೇ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇರೋದು. ಕಾನೂನನ್ನ ದುರ್ಬಳಕೆ ಮಾಡ್ಕೊಂಡು ಸ್ಥಳದಲ್ಲಿ ಇಲ್ಲದೆ ಇರೋರ್ ಕೈಲಿ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ತಾ ಇರೋದು ನೀವು. ಸಂವಿಧಾನ ಏನ್ ಹೇಳುತ್ತೋ ಅದನ್ನ ನೀವು ನಿಮ್ಮ ಪೊಲೀಸ್ನವ್ರು ಮಾಡಿದ್ರೆ ನಾವ್ಯಾಕೆ ಬರ್ತೀವಿ ಅಲ್ಲಿಗೆ? ನಾವ್ಯಾಕೆ ಬರ್ತೀವಿ ಅಲ್ಲಿಗೆ? ನಿಮ್ ಕಣ್ಣಿಗೆ ಕಾಣದೆ ನಡೆಯುತ್ತಾ ಅದೆಲ್ಲ? ನಿಮ್ ಕಣ್ಣಿಗೆ ಕಂಡ್ರು ಕೂಡ ಹೆಂಜಲ ಕಾಸಿಗೆ ಆಸೆ ಪಡುವಂತ ಆ ಅಧಿಕಾರಿಗಳಿಗೆ ಹೇಳಿ, ಹೆಂಜಲ ಕಾಸಿಗೆ ಆಸೆ ಪಡದೆ ಕೆಲಸ ಮಾಡಿ ಅಂತ. ಪ್ರತಿ ಟ್ರಾನ್ಸ್ಫರ್ಗೆ ಇಷ್ಟು ಅಂತ ದುಡ್ಡು ತಗೊಂಡು ಮ್ಯಾಲ್ ಕುತ್ಕೊಳ್ಳೋರು ನೀವು, ಪ್ರತಿ ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ದುಡ್ಡು ತಗೊಂಡು ಆ ಸೀಟಲ್ಲಿ ಕುತ್ಕೊಳ್ಳೋ ಅವರು. ನೀವುಗಳೆಲ್ಲ ಹಿಂಗಿದ್ದು ಭ್ರಷ್ಟಾಚಾರ ಮಾಡಿನೇ ನನ್ನ ದೇಶ ಇವತ್ತು ಈಗ ಬಂದಿರೋದು. ನಾವೆಲ್ಲ ಕಮ್ಯುನಲ್ ಆಂಗಲ್ ಕೊಡ್ತಾ ಇರೋದು, ನೀವು ಕಮ್ಯುನಲ್ ಆಂಗಲ್ ಕೊಡ್ತಾ ಇರೋದು. ನಾವು ಗೋರಕ್ಷಣೆಯನ್ನ ಸಂವಿಧಾನ ದತ್ತವಾಗಿ ಮಾಡಿದ್ರೆ, ಸಂವಿಧಾನದಲ್ಲಿ ಹೇಳಿರೋದನ್ನ ಗೋರಕ್ಷಣೆಯನ್ನು ನಾವು ಮಾಡಿದ್ರೆ ಅದನ್ನ ಕಮ್ಯುನಲ್ ಆಂಗಲ್ ನೀವ್ ಯಾಕೆ ಕೊಡ್ತೀರಾ? ಅಕ್ರಮವಾಗಿ ಕಸಾಯಿಖಾನೆ ನಡೀಬಾರ್ದು ಅಂತ ಹೇಳೋದು ಸಂವಿಧಾನ ಮತ್ತು ಕಾನೂನು. ನಾವು ಅದನ್ನ ತಡೆದ್ರಾಗ ಕಮ್ಯುನಲ್ ಆಂಗಲ್ ಕೊಡೋದು ನೀವು, ನಾವಲ್ಲ. ನೀವು ಕಮ್ಯುನಲ್ ಆಂಗಲ್ ಕೊಡೋದು. ಮೊದಲು ಹೌದು ಕಸಾಯಿಖಾನೆ ನಡೀಬಾರ್ದು ಅಂತ ಹೇಳಿ ಇವತ್ತು ಬನ್ರಿ ಚಾಮರಾಜಪೇಟೆ ಒಳಗೆ ಗಲ್ಲಿ ಒಳಗೆ ಗೋಮಾಂಸವನ್ನು ಮಾರ್ತಾರೆ, ತಡೀರಿ ನೋಡೋಣ. ನಿಮ್ಮ ಅಧಿಕಾರಿಗಳು ತಡೆದ್ರೆ ನಾವ್ಯಾಕೆ ಬರ್ತೀವಿ? ಕರ್ನಾಟಕದ ತುದಿ ಬೀದರ್ದಿಂದ ಹಿಡಿದು ಕೆಳಗಡೆ ಚಾಮರಾಜನಗರದವರೆಗೆ ಯಾವ ಡಿಸ್ಟ್ರಿಕ್ಟ್ ನಲ್ಲಿ, ಯಾವ ತಾಲೂಕಿನಲ್ಲಿ ಕಸಾಯಿಖಾನೆ ನಡೀತಿಲ್ಲ ಹೇಳಿ ನೋಡೋಣ. ತಾಕತ್ತಿದ್ರೆ ನೀವು ಒಂದು ಘೋಷಣೆ ಮಾಡಿ. ನನ್ನ ಕಲಬುರಗಿ ಒಳಗೆ ಪ್ರಿಯಾಂಕಾ ಖರ್ಗೆ ಅವರೇ ಒಂದೇ ಒಂದು ಘೋಷಣೆ ಮಾಡಿ, ನನ್ನ ಕಲಬುರಗಿ ಒಳಗೆ ಒಂದೇ ಒಂದು ಕಸಾಯಿಖಾನೆ ಇಲ್ಲ ಅಂತ ಘೋಷಣೆ ಮಾಡಿ ನೋಡೋಣ. ನಾನು ತೋರಿಸ್ತೀನಿ ಗಲ್ಲಿ ಒಳಗಡೆ ಅಕ್ರಮವಾಗಿ ಕಸಾಯಿಖಾನೆ ನಡೆಯೋದಕ್ಕೆ. ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಸುಕ್ಷೇತ್ರದಲ್ಲೇ ನೀವೇ ಬಿಟ್ಕೊಂಡಿದ್ದೀರಿ, ಮತ್ತೆ ಕಾನೂನು ಸಂವಿಧಾನವನ್ನು ಮಾತಾಡ್ತೀರಿ. ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗೂ. ಈ ದೇಶ ಆಳುವ ಅಥವಾ ಈ ರಾಜ್ಯವನ್ನು ಆಳುವ ಗೃಹ ಮಂತ್ರಿಗಳು ನೀವು. ನನ್ನ ಕಣ್ಣು ಮುಂದೆ ಗೋಹತ್ಯೆ ನಡೆದ್ರೆ ಅದನ್ನ ನಾನು ತಡಿತೀನಿ. ಎಲ್ಲಿವರೆಗೂ ಈ ಕಾನೂನು ಇರುತ್ತೋ ಆ ಕಾನೂನು ಇರುವವರೆಗೂ ನಾನು ಈ ಕೆಲಸವನ್ನು ಮಾಡಿಯೇ ಮಾಡ್ತೇನೆ. ಗೋಹತ್ಯೆ ನಿಷೇಧ ಕಾಯ್ದೆ ಇದೆಯೋ, ಈ ಕಾಯ್ದೆ ಇರೋವರೆಗೂ ನಾನು ಗೋಹತ್ಯೆ ನಿಷೇಧದ ವಿರುದ್ಧ ಹೋರಾಟ ಮಾಡ್ತೀನಿ. ಎಲ್ಲಿವರೆಗೂ ಈ ಸಂವಿಧಾನದಲ್ಲಿ ಆರ್ಟಿಕಲ್ 48 ಇರುತ್ತೋ ಅಲ್ಲಿವರೆಗೂ ನಾನು ಈ ಹೋರಾಟವನ್ನು ಮಾಡ್ತೇನೆ. ಸಾಧ್ಯ ಆದ್ರೆ ನಾನು ಹೋರಾಟ ನಿಲ್ಸಕ್ ಹೋಗ್ಬೇಡಿ. ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ತೆಗೆದಾಕಿ ನೋಡೋಣ. ಹಂಗಾದ್ರೆ ಈ ಸಂವಿಧಾನ ಬರ್ತಿರೋದು ನಾಗರಿಕರು ಅನುಸರಿಸಲಿ ಅಂತಾನೋ ಪಕ್ಕಕ್ಕೆ ಇಡ್ಲಿ ಅಂತಾನೋ? ಬರೀ ಓದಿ ಸುಮ್ಮನೆ ಆಗ್ಬೇಕಾ ನಾನು? ಆದ್ರೆ ಆ ಸಂವಿಧಾನ ಹೇಳ್ದಂತೆ ನಡ್ಕೋಬೇಕಾ ನಾನು? ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗೂ, ನಾಚಿಕೆ ಆಗ್ಬೇಕು. ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಸಂವಿಧಾನ ಹೇಳಿದಂತೆ ನಡ್ಕೊಳ್ಳಿ, ಸಂವಿಧಾನ ಹೇಳಿದಂತೆ ಪಾಲಿಸಿ. ಭಾರತೀಯ ನಾಗರಿಕ ಸಂರಕ್ಷಣಾ ಸಮಿತಿ ಏನು ಸಂಹಿತೆ ಹೇಳುತ್ತೆ, ಈ ಸಂಹಿತೆ ಹೇಳಿದಂತೆ ನೀವು ನಡ್ಕೊಳ್ಳಿ, ಸಂವಿಧಾನ ಹೇಳಿದಂತೆ ನೀವು ನಡ್ಕೊಳ್ಳಿ. ಏನು ಕರ್ನಾಟಕ ಗೋಹತ್ಯೆ ನಿಷೇಧ ಕಾಯ್ದೆ ಇದೆ 2020, ಅದು ಹೇಳಿದಂತೆ ನೀವು ನಡ್ಕೊಳ್ಳಿ ಅಷ್ಟೇ. ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನೀವು ಓದಿ, ಇದನ್ನ ಓದ್ಬೇಕು. ಭಾರತೀಯ ಸಂರಕ್ಷಣಾ ಸಮಿತಿ ಏನಿದೆ BNSS ನ ನೀವು ಓದ್ಕೋಬೇಕು. ಕ್ಯಾಟಲ್ ಆಕ್ಟ್ ನೀವು ಓದ್ಕೋಬೇಕು.
ಸಂವಿಧಾನವನ್ನು ನೀವು ಓದ್ಕೋಬೇಕು, ಪ್ರತಿಯೊಬ್ಬ ಗೋರಕ್ಷಕನು ಓದ್ಕೋಬೇಕು. ಆಗ ಧೈರ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ. ಮೊನ್ನೆ ಚಿತ್ರದುರ್ಗದಲ್ಲಿ ಪಾಪ ಹುಡುಗರು, ಅವ್ರಿಗೆ ಗೊತ್ತಿಲ್ಲ. ನೀವು ಯಾರೇ ಗೋರಕ್ಷಣೆಗೆ ಹೋಗ್ಬೇಕಾದ್ರೆ ಇವನ್ನೆಲ್ಲ ಓದ್ಕೊಂಡಿರ್ಬೇಕು ನೀವು. ಹಾಗೆ ಯಾರು ಬಂದ್ರು ಉತ್ತರ ಕೊಡ್ಬೋದು ನಾವು. ಪ್ರಿಯಾಂಕಾ ಖರ್ಗೆ ಅವರೇ, ಈ ಸವಾಲ್ ಕೊಡ್ತಾನೆ, ಸ್ವೀಕರಿಸೋದಕ್ಕೆ ನಿಮಗೆ ಸಾಧ್ಯ ಇದೆಯಾ? ಗೃಹ ಮಂತ್ರಿಗಳೇ, ನಿಮ್ಮ ಲಿಮಿಟ್ಸ್ ಇಡೀ ಕರ್ನಾಟಕ ಆಗಿದೆ. ನೀವು ಕರ್ನಾಟಕದ ಗೃಹ ಮಂತ್ರಿಗಳು. ನಾನು ಈ ರಾಜ್ಯದ ಪ್ರಜೆಯಾಗಿ ನಿಮ್ಮಲ್ಲಿ ಈ ಮಾತನ್ನು ಕೇಳ್ತಾ ಇದ್ದೀನಿ. ಕಸಾಯಿಖಾನೆಗಳನ್ನ ಬಂದ್ ಮಾಡಿಸೋ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ನಡೀತಾ ಇರ್ತಕ್ಕಂಥ ಕಸಾಯಿಖಾನೆಗಳನ್ನ ಬಂದ್ ಮಾಡಿಸಿ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆನ ಕಾಪಾಡೋ ತಾಕತ್ತು ನಿಮಗಿದೆಯಾ? ನಿಮಗಿದ್ರೆ ಹೇಳಿ. ಪ್ರತಿ ಒಂದನ್ನು ನಿಮ್ಮ ಆಫೀಸಿಗೆ ತಗೊಬಂದು ಲೊಕೇಶನ್ ಸಮೇತ ಕೊಡ್ತೀನಿ ನಾನು. ತಾಕತ್ತಿದ್ರೆ ಸ್ವೀಕರಿಸಿ. ಸುಮ್ಮನೆ RSS ಬಗ್ಗೆ ಯಾಕೆ ಮಾತಾಡ್ತೀರಿ? ಕೋಮು ಬೀಜ ಅಂತ. RSS ಯಾವತ್ತು ನಮಗೆ ದ್ವೇಷವನ್ನು ಕಲ್ಸ್ಕೊಡ್ಲಿಲ್ಲ. ಸಂವಿಧಾನದಂತೆ ನಡ್ಕೊಳ್ಳಿ ಅಂತ ಹೇಳ್ತು ನಾವು ಸಂವಿಧಾನದಂತೆ ನಡ್ಕೊಂತಾ ಇದೀವಿ. ನೀವು ಸಂವಿಧಾನದಂತೆ ನಡ್ಕೊಳ್ಳೋದೇ ಆದ್ರೆ, ನೀವು ಸಂವಿಧಾನವನ್ನು ಪಾಲಿಸೋದೇ ಆದ್ರೆ ಬನ್ನಿ ನಾವೆಲ್ಲರೂ ಸೇರ್ಕೊಳ್ಳೋಣ. ಎಲ್ಲೆಲ್ಲಿ ಈ ಕಾನೂನು ಬಾಹಿರವಾಗಿ ಕಸಾಯಿಖಾನೆ ನಡೀತಾ ಇದ್ದು ಅದನ್ನೆಲ್ಲ ಬಂದ್ ಮಾಡಿಸೋಣ. ಸಮಾಜದಲ್ಲಿ ಶಾಂತಿ ತಾನೇ ನೆಲೆಸುತ್ತೆ. ಬರ್ತೀರಾ? ಮತ್ತೆ ಡೊಂಗಿ ನಾಟಕ, ರಾಷ್ಟ್ರೀಯ ಪ್ರಾಣಿ ಮಾಡಿ. ಕಾನೂನು ಇದೆ ಅಲ್ರಿ, ಹೊಸ ಕಾನೂನು ಬೇಕಾ? ಸಂವಿಧಾನದಲ್ಲಿ ಬರ್ತಿದ್ದಾರೆ, ಹೊಸ ಕಾನೂನು ಬೇಕಾ? ಕ್ಯಾಟಲ್ ಆಕ್ಟ್ ಇದೆ, ಹೊಸ ಕಾನೂನು ಬೇಕಾ? ಹೇಳ್ತಾರ, ಮುಂಬಾಗ್ಲಲ್ಲಿ ರಾಷ್ಟ್ರೀಯ ಪ್ರಾಣಿ ಮಾಡಿ ಅನ್ನೋದು, ಹಿಂಬಾಗ್ಲಲ್ಲಿ ಕಸಾಯಿಖಾನೆ ನೀವೇ ಬಲಿ ಕೊಡೋದು, ಕತ್ತರಿಸೋದು. ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳಿರೋದು ಸಂವಿಧಾನ. ಸಂರಕ್ಷಣೆಯನ್ನ ನೀವು ಮಾಡಿ.